ಎಸ್, ಬೆಂಗಳೂರಿನ ಕಾಂಟ್ರಿಬ್ಯೂಷನ್ ಏನಿದೆ ಈ ಯುದ್ಧಕ್ಕೆ ತಯಾರಾದಂತಹ ಎಕ್ವಿಪ್ಮೆಂಟ್ಸ್ನಲ್ಲಿ ಕೂಡ ಪ್ರಶಂಸನೀಯವಾಗಿದೆ. ಬಿಕಾಸ್ ಇಸ್ರೋ ಅವರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ಆ್ಯಂಡ್ ಇವತ್ತು ಎಷ್ಟು ಸೇಫ್ ಇದೆ ನಮ್ಮ ಬೆಂಗಳೂರಿನಲ್ಲಿ ಆಟ ಆಡಿಸೋದಕ್ಕೆ? ಸೊ ಭದ್ರತೆ ಹೇಗಿರುತ್ತೆ ಅದರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ? ಈಗಾಗಲೇ ಭದ್ರತೆ ಅನ್ನೋದು ದೊಡ್ಡ ತಲೆನೋವು ಇರುತ್ತೆ. ಯಾಕಂದರೆ 30-40 ಸಾವಿರ ಜನ ಸೇರುವಂಥ ಒಂದು ಈವೆಂಟ್ ಇದು. ಭದ್ರತೆ ತೀರಾ ಹೆಚ್ಚಾಗಿ ಹೈ ಸೆಕ್ಯೂರ್ಡ್ ಆಗಿ ಭದ್ರತೆ ಇರುತ್ತೆ. ಮೋರೋವರ್ ಸೆಂಟ್ರಲ್ ಇಂಟೆಲಿಜೆನ್ಸ್ ಕೂಡ ಇದಕ್ಕೆ ಇನ್ವಾಲ್ವ್ ಆಗಿರುತ್ತೆ. ಯಾಕಂದರೆ ಈಗ ತಾನೇ ನಾವೊಂದು ಎಮರ್ಜೆನ್ಸಿ ಮೋಡ್ ಅಂತೂ ಅದರಿಂದ ಹೊರಗಡೆ ಬಂದು ಈ IPL ಅಂತ ಒಂದು ದೊಡ್ಡ ಆಟ ಇದು, ಅಂದರೆ ದೊಡ್ಡ ಈವೆಂಟ್ ಇದು. 40,000 ಜನ 50,000 ಜನ ಒಳಗಡೆ ಸೇರುವಂಥ ಜಾಗದಲ್ಲಿ ಹೈ ಸೆಕ್ಯೂರ್ಡ್ ಮೆಷರ್ಸ್ ಇಟ್ಕೊಬೇಕಾಗುತ್ತೆ. ಆ್ಯಂಡ್ ಮೋರೋವರ್ ಚಿನ್ನಸ್ವಾಮಿ ಸ್ಟೇಡಿಯಂ ಏನಿದೆ, ಈ ಹಿಂದೆ ಕೂಡ ಕೆಲವು ಹಾದಸ ಆಗಿತ್ತಲ್ಲಿ, ಕೆಲವು ಇನ್ಸಿಡೆಂಟ್ಸ್ ಆಗಿತ್ತು. ಅದನ್ನು ನೋಡಿ ಹೈ ಸೆಕ್ಯೂರ್ಡ್ ಮೆಚ್ಯೂರಿಟಿ ತೊಗೊಂಡು ಈ ಗೇಮ್ನ ಈಗ ಆಡಿಸ್ತಾ ಇರೋದು. ನಮ್ಮ ಎಲ್ಲರ ಪ್ರಶ್ನೆ ಏನಂದರೆ, ಈ ಒಂದು 10-15 ದಿನ ಒಳಗಡೆನೇ IPL ಮಾಡಿಸೋ ಅರ್ಜೆನ್ಸಿ ಏನಾದರೂ ಇತ್ತಾ? ಸ್ವಲ್ಪ ಏನಾದರೂ ತಣ್ಣಗಾದಮೇಲೆ, ವಾತಾವರಣ ತೀರಾ ತಣ್ಣಗಾದಮೇಲೆ IPL ಮಾಡಿದರೆ ಭಾಳ ಇನ್ನೂ ಚೆನ್ನಾಗಿರೋದು ಅಂತ ಎಲ್ಲರ ಭಾವನೆ. ಯಾಕಂದರೆ ಈಗ ಸಡನ್ನಾಗಿ 10 ದಿನದಲ್ಲೇ ಏನೋ ಎಮರ್ಜೆನ್ಸಿ ಮೋಡಲ್ಲಿ ಇಲ್ಲ, IPL ಇಲ್ಲ ಅಂದರೆ ಆಗೋದೇ ಇಲ್ಲ ಅನ್ನೋ ಮಟ್ಟಿಗೆ ಏನಾದರೂ ಇದು ಪುಷ್ ಮಾಡಿರೋ ಅಂಥ ಗೇಮಾ ಇದು ಅಂತ ಎಲ್ಲರಿಗೂ ಪ್ರಶ್ನೆ ಇದೆ. ಯಾಕಂದರೆ ಸ್ವಲ್ಪ ಟೈಮ್ ಕೊಡಬೇಕಾಗಿತ್ತು. ಅಟ್ಲೀಸ್ಟ್ ಒಂದು 3-4 ವೀಕ್ಸು, 1 ತಿಂಗಳು ಹಿಂದೆ ಮುಂದಕ್ಕೆ ಹಾಕಿದ್ರೂ ಇದರಿಂದ ಏನೂ ಲಾಸ್ ಆಗ್ತಾ ಇರಲ್ಲ, ದೇಶಕ್ಕೆ ಏನೂ ಲಾಸ್ ಆಗ್ತಿರಲ್ಲ. ಸೊ ಗೇಮ್ ಸ್ವಲ್ಪ ಮುಂದೆ ಹೋಗಿದರೆ ಇನ್ನೂ ಸ್ವಲ್ಪ ಪೀಸ್ಫುಲ್ಲಾಗಿ, ಈಗೇನು ಹೈ ಅಲರ್ಟ್ ಏನಿದೆ, ಈಗ ತೀರಾ ಪ್ರೆಷರಲ್ಲಿ ಪೊಲೀಸರಾಗಲಿ ಸೆಂಟ್ರಲ್ ಇಂಟೆಲಿಜೆನ್ಸ್ ಆಗಲಿ ಇವ್ರಿಗೆಲ್ಲ ಸ್ವಲ್ಪ ಪ್ರೆಷರ್ ಕಡಿಮೆ ಆಗಿರೋದು ಅಂತ ನನ್ನ ಭಾವನೆ. ಪ್ರೆಷರ್ ಕಡಿಮೆ ಆಗಿರೋದು. ಸೊ ಇನ್ನೊಂದು ಸ್ವಲ್ಪ ಪುಷ್ ಮಾಡಬಹುದಿತ್ತು, ಪುಷ್ ಮಾಡಬೇಕಿತ್ತು, ಖಂಡಿತವಾಗೂ ಮಾಡಬೇಕಾಗಿತ್ತು. ಯಾಕಂದರೆ ದೇಶ ಯಾವ ಸ್ಟೇಜಲ್ಲಿದೆ, ಯಾವ ಮೋಡಲ್ಲಿ ನಾವಿದ್ವಿ ಅನ್ನೋದು ಫಸ್ಟ್ ಅರ್ಥಕೊಬೇಕಾಯಿತು. ಇವರು ಇಲ್ಲ IPL ತುಂಬ ಇಂಪಾರ್ಟೆಂಟ್ ಇದೆ ನಮಗೆ, 10 ಡೇಸ್ ಆದಮೇಲೆ ನಾವು ಮಾಡ್ತೀವಿ. ಮತ್ತು ಬ್ಯಾಂಗ್ಳೂರು ಅಂತ ಸಿಟಿ ಏನಿದೆ, ಇಡೀ ಏಷ್ಯಾ ಖಂಡಕ್ಕೆ ನಂಬರ್ 1 ಸಿಟಿ ಇವತ್ತು ಬ್ಯಾಂಗ್ಳೂರು ಸಿಟಿ. ತುಂಬ ಸೌಂಡಿಂಗ್ ಇರೋವಂಥ ನಗರ. ಬೆಂಗಳೂರಲ್ಲಿ ಏನೇ ಒಂದು ಅವಘಡ ಆಗಲಿ, ಏನೇ ಒಂದು ಸಣ್ಣದಾಗಲಿ, ಇಡೀ ವಿಶ್ವಕ್ಕೆ ಮೆಸೇಜ್ ಹೋಗುತ್ತೆ ಬ್ಯಾಂಗ್ಳೂರಲ್ಲಿ ಹಿಂಗಾಯಿತು ಅಂತ. ಯಾವುದೂ ಆಗದಿರೋ ಥರ ಹೈ ಸೆಕ್ಯೂರಿಟಿ ಮೆಷರ್ಸ್ ತೊಗೊಂಡು ತೀರಾ ಪ್ರೆಷರಲ್ಲಿ ಈ ಗೇಮ್ನ ನಡೆಸಬೇಕು ಅಂತ ನಡೆಸ್ತಾ ಇದ್ದಾರೆ ಅಂತ ನನ್ನ ಭಾವನೆ. ಓಕೆ, ಎಸ್, ಪ್ರೆಷರ್ ಇದೆ ಮತ್ತು ತುಂಬ ಸೆನ್ಸಿಬಲ್ ವಿಷಯ ಕೂಡ ಇದು. ಸೊ ಇನ್ನೂ ಜಾಸ್ತಿ ಮುತುವರ್ಜಿ ತಗೊಂಡು ಇನ್ನೊಂದು ಸ್ವಲ್ಪ ಪುಷ್ ಮಾಡಿದಿದ್ರೆ ಒಳ್ಳೇದಿತ್ತು ಅನ್ನೋ ಪಾಯಿಂಟನ್ನು ನೀವು ಒಂದು ತಿಂಗಳಾದರೂ ಇದು ಮುಂದೆ ಹಾಕಿದರೆ ನೋಡಿ. ಈಗಾಗಲೇ ಬಟ್ ಅದು ನಾವು ಆಪೋನೆಂಟ್ಸ್ ಯಾರಿದ್ದಾರೆ ಅವರಿಗೆ ನಾವು ಹೆದರಿ 1 ತಿಂಗಳು ಮುಂದೆ ಹಾಕ್ಬಿಡ್ತಿದ್ದಾರೆ ನೋಡಿ, ಎಲ್ಲ ಎಷ್ಟು ಚೇಂಜಸ್ ಆಗ್ತಿದೆ ಯುದ್ಧದಿಂದ ಅನ್ನೋದೇನಾದ್ರೂ. ನೀವು ನೇಬರಿಂಗ್ ಕಂಟ್ರಿನ ನಿಮ್ಮ ಅಪೋಸಿಷನ್ ಆಗಿ ನೀವು ತಗೊಳ್ಲಿಕ್ಕೆ ಹೋಗ್ಬೇಡಿ, ಯಾರಿಗೋ ಹೆದರಿ ನಾವು ಮಾಡ್ತಾ ಇದ್ದೀವಿ ಅಂತ. ಅಲ್ಲಿ ಹಾಗೆ ಮೆಸೇಜ್ ಹೋಗುತ್ತಲ್ಲ, ಇವಾಗ ಮಾಡಿದ್ದಿಲ್ದಿದ್ದೇ ಮಾಡಿದೀವಿ ನಾವು ಅಂತ. ಪಾಕಿಸ್ತಾನದಲ್ಲೂ ಕೂಡ ಕ್ರಿಕೆಟ್ ಮ್ಯಾಚ್ ಆಗ್ತಿತ್ತು, ಅಲ್ಲಿನ ಸ್ಟೇಡಿಯಂ ಪಕ್ಕದಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗುತ್ತೆ, ಅಲ್ಲಿನ ಕ್ರಿಕೆಟ್ ಕೂಡ ಮೊಟಕುಗೊಳಿಸ್ತಾರೆ. ಯಾಕಂದರೆ ಅವ್ರಿಗೂ ಕೂಡ ಆತಂಕ ಇದೆ, ಎಲ್ಲಿ ನಮ್ಮಲ್ಲಿ ಏನಾಗುತ್ತೋ ಏನೋ ಅಂತ ಅವರು ಮುಂದಕ್ಕೆ ಹಾಕ್ತಾರೆ. ಸೊ ನಮ್ಮ ಪ್ರಶ್ನೆ ಏನಂದರೆ, ಸೆಕ್ಯೂರ್ಡಾಗಿ ನಾವು ಎಷ್ಟಿರ್ತೀವಿ ಅಷ್ಟು ಪೀಸ್ಫುಲ್ಲಾಗಿ ನಾವು ಆಡ್ಬೋದು. ಆತಂಕದಲ್ಲಿ ಪ್ಲೇಯರ್ಸ್ಗೂ ಒಂದು ಪ್ರೆಷರ್ ಇರುತ್ತೆ. ಈಗ ತಾನೇ ನಾವು ಹೊರಗಡೆ ಬಂದಿದ್ದೀವಿ, ಮತ್ತೇನಾದರೂ ಆತಂಕ ಆಗುತ್ತಾ, ಹೇಗೆ ಹಾಗೆ ಎಲ್ಲರಿಗೂ ಒಂದು ಆತಂಕ ಇರುತ್ತೆ. ಒಂದು 40,000-50,000 ಜನ ಸೇರುವಂಥ ಒಂದು ಬಿಗ್ ಇವೆಂಟಲ್ಲಿ ಏನೂ ಅವಘಡ ಆಗಬಾರ್ದು ನಮ್ಮ ಉದ್ದೇಶ. ಆದರೆ ಯಾರು ಜವಾಬ್ದಾರಿ ಹೊರ್ತಾರೆ? ಇಷ್ಟು ಪ್ರೆಷರಲ್ಲಿ ಮಾಡುವಂಥದ್ದು ಏನಿತ್ತು IPL, ಆ ತಲೆ ಹೋಗುವಂಥದ್ದು ಏನಿಲ್ಲ. ಈಗ ದೇಶಕ್ಕೆ ತಲೆ ಹೋಗುವಂಥದ್ದು ಏನಿರಲಿಲ್ಲ. IPL ಥರ ಮಾಡ್ಕೊಳ್ಬೇಕಾಗಿತ್ತು. ತೀರಾ ಇದನ್ನು ಅದಕ್ಕೇನೋ ಹೇಳ್ತಾರಲ್ಲ, ಪ್ರಚೋದನೆ ಥರ ಇದು ಕೊಟ್ಟು ಈ ಕೂಡಲೇ ಇದು ಮಾಡಬೇಕು, 10 ಡೇಸ್ ಒಳಗಡೆನೇ ಇದನ್ನು ಮಾಡಿ ಮುಗಿಸ್ಬಿಡೋಣ, ಏನೋ ಒಂದು ಕೈ ತೊಳ್ಕೊಂಬಿಡೋಣ ಅನ್ನೋ ರೀತಿ ಈ BCCI ಅವರು ಬೇರೆಯವರೆಲ್ಲ ಮಾಡ್ತಿರೋದು ಯಾಕೋ ಒಂದು ಕ್ವಶನ್ ಮಾರ್ಕ್. ಬಟ್ ಹಾಗೆ ನೋಡೋದಾದ್ರೆ ಯುಕ್ರೇನು ರಷ್ಯಾದು ಯುದ್ಧ ಏನಿದೆ, ಸೊ ಅದಾಗ್ತಾನೆ ಇದೆ 2-2.5 ವರ್ಷದಿಂದಾನು. ಬಟ್ ಅಲ್ಲೂ ಕೂಡ ಜನಸ್ಥಿತಿ ಹಾಗೆ ಇದೆ, ಅಲ್ಲೂ ಏನು ಚೇಂಜಸ್. ಕ್ರಿಕೆಟ್ ಆಡ್ತಿಲ್ವಲ್ಲ ಅಲ್ಲಿ, ಕ್ರಿಕೆಟ್ ಆಡ್ತಿಲ್ಲ, ಬೇರೆ ಏನು ಗೇಮ್ ಆಡ್ತಿಲ್ವಲ್ಲ, ಮೇಜರ್ ಇವೆಂಟ್ ಯಾವುದು ಆಗ್ತಿಲ್ವಲ್ಲ. ವೆನ್ ಯು ಕಂಪೇರ್ ಯುಕ್ರೇನ್ ಅಂಡ್ ರಷ್ಯಾದ ಏನಿದೆ, ಅಲ್ಲಿ ಧ್ವಂಸ ಆಗ್ಬಿಟ್ಟಿದೆ. ಅಲ್ಲಿನ ವಾರ್ ಏನು ಈಗ 6-8 ತಿಂಗಳು 1 ವರ್ಷ ನಡೀತಿದೆ. ಅಲ್ಲಿನ ಒಂದು ವಾರ್ ಆಗಿರೋ ಸಿಚುಯೇಷನಲ್ಲಿ ಬಿದ್ದಿರೋ ಡೆಬ್ರೀಸ್ ಎತ್ತೋದಕ್ಕೆ 1-2 ವರ್ಷ ಬೇಕು. ಅಲ್ಲಿ ಮನೆಗಳೇನು ಬಿದ್ದಿದೆ, ಆ ವೇಸ್ಟೇಜ್ ಏನು ಬಿದ್ದಿದೆ, ಅದು ಎತ್ತಲಿಕ್ಕೆ 1-2 ವರ್ಷ ಬೇಕು. ನೀವು ಆ ಗೇಮು ಎಂಟರ್ಟೈನ್ಮೆಂಟ್ ಮೌಂಟ್ ಏನೂ ಇಲ್ಲ ಅಲ್ಲಿ. ಏನಿದ್ರು ಸಾರ್ವಜನಿಕರು ಪೀಸ್ಫುಲ್ಲಾಗಿ ನಾವು ಉಸಿರಾಡಿದ್ರೆ ಸಾಕು ಅಂತ ಆ ದೇಶದವ್ರು ಇದ್ದಾರೆ. ಅಂದರೆ ಈ ಮೇಜರ್ ಇವೆಂಟು ಇದನ್ನು ಕನ್ಸಿಡರ್ ಮಾಡ್ಬೋದಲ್ಲ. ಸೊ ಈ ಆಟ ರೆಸ್ಯೂಮ್ ಆಗಿರೋದ್ರಿಂದ ವಿ ಆರ್ ಮೇಕಿಂಗ್ ಶೋರ್ ದಟ್ ವಿ ಆರ್ ಟೆಲಿಂಗ್ ಆರ್ ಸಿವಿಲಿಯನ್ಸ್ ದಟ್ ನಾವು ಏನು ಆತಂಕ ಪಡೋದು ಬೇಡ, ಇಟ್ಸ್ ಆಲ್ ನಾರ್ಮಲೈಸ್ಡ್ ಆಗಿದ್ದಾರೆ, ಸೋಲ್ಜರ್ಸ್ ಇದ್ದಾರೆ ಟು ಟೇಕ್ ಕೇರ್ ಆಫ್ ಅಸ್ ಅನ್ನೋ
ಮೆಸೇಜು ಪಾಸ್ ಮಾಡೋದಕ್ಕೆ ರೆಸ್ಯೂಮ್ ಮಾಡಿರ್ಬೋದು. ರೆಸ್ಯೂಮ್ ಮಾಡಿರೋದು ಸಂತೋಷ. ಸೋಲ್ಜರ್ಸ್ ಆರ್ ದೇರ್ ಟು ಟೇಕ್ ಕೇರ್ ದಿ ನೇಷನ್. ಬಟ್ ನಾವು ಕೂಡ ಯೋಚನೆ ಮಾಡಬೇಕಲ್ಲ, ತೀರಾ ಪ್ರೆಷರಲ್ಲಿ ಅಷ್ಟು ಬೇಗ ಆಡಿಸೋವಂಥದ್ದು ಏನಿತ್ತು? 10 ದಿನದಲ್ಲೇ ರೆಸ್ಯೂಮ್ ಮಾಡಿ, ಇಲ್ಲ 10 ಡೇಸ್ ಒಳಗಡೆ ನಾವು RCBದು ಇನ್ನೊಂದು KKRದು ಆಡಿಸ್ಲೇಬೇಕು ಅನ್ನೋದು ಏನಿತ್ತು ಅಂತ ಎಲ್ಲರ ಪ್ರಶ್ನೆ. ಯಾಕೆಂದರೆ ಆಟ ರೀತಿ ತೊಗೊಂಡಿದ್ದಿದ್ರೆ ನೋಡಿ, ಆಟಗಾರರು 10 ದಿನ ಅಲ್ಲ 1 ತಿಂಗಳು ಬಿಟ್ಟರು ಅದೇ ಆಟ ಆಡ್ತಾರೆ, ಅದೇ ಫಾರ್ಮಲ್ಲಿ ಇರ್ತಾರೆ, ಅದೇ ಪರ್ಫಾರ್ಮೆನ್ಸ್ ಕೊಡ್ತಾರೆ. ತೀರಾ ಪ್ರೆಷರ್ ಕೊಟ್ಟು 10 ದಿನದಲ್ಲೇ ಮಾಡಿ, ಸೆಕ್ಯೂರಿಟಿ ಮೆಜರ್ಸ್ ನಾವು ನೋಡಬೇಕು, ದೇಶದ ಪರಿಸ್ಥಿತಿ ಯಾವ ರೀತಿ ಇದೆ. ಈಗ ತಾನೇ ನಾವು ಶಾಂತಿಯುತವಾಗಿ ನಮ್ಮ ಬೇರೆ ಮೋಡ್ಗೆ ನಾವು ಬರ್ತಾ ಇದ್ದೀವಿ, ಎಮರ್ಜೆನ್ಸಿ ಮೋಡಿಂದ ಬೇರೆ ಮೋಡ್ಗೆ ಬರ್ತಾ ಇದ್ದೀವಿ, ಪೀಸ್ಫುಲ್ ಮೋಡ್ಗೆ ಬರ್ತಾ ಇದ್ದೀವಿ. ಹೀಗಿರುವಂಥ ಸಂದರ್ಭದಲ್ಲಿ ತೀರಾ 10 ದಿನಕ್ಕೆ ಅದನ್ನು ಪುಷ್ ಮಾಡಿ ಈಗಲೇ ಬೇಗ ಮುಗಿಸ್ಬಿಡೋಣ ಅನ್ನೋದು ಎಲ್ಲೋ ಸರಿ ಇಲ್ಲ ಅಂತ ನನ್ನ ಭಾವನೆ. ಓಕೆ, ಸರಿ ಇಲ್ಲ ಅನ್ನೋ ಭಾವನೆಯಲ್ಲಿ ನೀವಿದ್ದೀರಿ. ಸೊ ಗುರುಗಳೇ, ನಿಮ್ಮ ಹತ್ರ ಹೇಳೋದಾದ್ರೆ, ಇವತ್ತು ರಜತ್ ಪಾಟಿದಾರ್ ಏನಿದ್ದಾರೆ, ಸೊ ಅವರಿಗೆ ಕೈಗೆ ಇಂಜುರಿ ಆಗಿ ಆಡ್ತಾರೋ ಆಡಲ್ವೋ ಅನ್ನೋ ಡೌಟ್ ಇದ್ದೇ ಇದೆ. ಹೌದು. ಸೊ ಅವ್ರದ್ದು 29 ಬರುತ್ತೆ. ಸೊ ಅವ್ರು ಇವತ್ತು ಆಡ್ತಾರ ಆಡಲ್ವಾ? ಅಕಸ್ಮಾತ್ ಆಡಿದ್ರೆ ಯಾವ ರೀತಿ ಸ್ಕೋರ್ ಮಾಡಬಹುದು? ಇವತ್ತಿನ ಚೆನ್ನಾಗಿಲ್ಲ ಅವ್ರು, ಯಾಕಂದ್ರೆ ಅವರು ಇವತ್ತು 8 and 4 ಕಾಂಬಿನೇಷನ್, ಇವತ್ತು 1 and ಅವ್ರು ಹುಟ್ಟೋ ಡೇಟ್ ಆಫ್ ಬರ್ತ್ 1 and 2 ಕಾಂಬಿನೇಷನ್. 1 and 2ಗೂ 8 and 4ಗೂ ಅಂತೇನು ಚೆನ್ನಾಗಿಲ್ಲ ಅವ್ರಿಗೆ, ತುಂಬ ಏನು ಚೆನ್ನಾಗಿಲ್ಲ. ಸೊ ಯಾರು ಮಿಂಚ್ತಾರೆ ನಮ್ಮ RCBಯಲ್ಲಿ ಇವತ್ತು ಮೊನ್ನೆ ಮಿಂಚಂತವ್ರೆ 100%, 14 ಬಾಲ್ಗೆ 50 ಹೊಡೆದಲ್ಲ, ಅವ್ರು 100% ಆಡ್ತಾರೆ. ಹಾಗಾಗಿ ವೆಸ್ಟ್ ಇಂಡೀಸ್ ಪ್ಲೇಯರ್ಸ್ ಚೆನ್ನಾಗಿ ಆಡ್ತಾರೆ, ತುಂಬ ಚೆನ್ನಾಗಿ ಆಡ್ತಾರೆ ಅಂತ ನನಗೆ ಹೋಪ್ ಇದೆ, ತುಂಬ ನಿರೀಕ್ಷೆ ಇದೆ. ಮತ್ತು ದೇವದತ್ ಪಡಿಕ್ಕಲ್ ಆಡೋದಿಲ್ಲ, ಅದು ಅವ್ರದ್ದು ನೋಡಿ, ಅವರು 7ನೇ ತಾರೀಕು. ಇವತ್ತು ವಿರಾಟ್ ಕೊಹ್ಲಿನೇ ತುಂಬ ಚೆನ್ನಾಗಿರ್ತಾರೆ. ಸೊ ಎಷ್ಟು ರನ್ಸ್ ಮ್ಯಾಚ್ ವಿನ್ನಿಂಗ್ ಅಷ್ಟು ಆಡ್ಬೋದು. ಇವತ್ತು ಚೆನ್ನಾಗಿ ಆಡಿ ಅವ್ರು ಔಟ್ ಆದರೆ ಔಟ್ ಆಗಿಬಿಡ್ತಾರೆ, ಇಲ್ಲಾಂದ್ರೆ ಇವತ್ತು ತುಂಬ ಚೆನ್ನಾಗಿ ಆಡ್ತಾರೆ ಇವತ್ತು. ಯಾಕಂದ್ರೆ ಅವ್ರು ತುಂಬ ಅವ್ರ ಮೇಲೆ ಹೋಪ್ ಇದೆ. ಯಾವಾಗ ವಿರಾಟ್ ಕೊಹ್ಲಿ 5ನೇ ತಾರೀಕು ಹುಟ್ಟಿರೋದ್ರಿಂದ ಅವ್ರು ಯಾವಾಗಲೂ ಚಾಲೆಂಜಿಂಗ್ ರೋಲಲ್ಲೇ ಬದುಕ್ತಾರೆ. ಯಾಕಂದರೆ ಅವ್ರು ಯಾವಾಗಲೂ ಚಾಲೆಂಜ್ ಬಿದ್ದಾಗ ತುಂಬ ಚೆನ್ನಾಗಿ ಆಡ್ತಾರೆ. ಹಾಗಾಗಿ ಇವತ್ತು ನೋಡ್ಬೇಕು, ಎಲ್ಲ ಅವ್ರಿಗೆ ಕೊಡ್ತಾರ ಕ್ಯಾಪ್ಟನ್ನು, ಬೇರೆ ಚೇಂಜ್ ಮಾಡ್ತಾರ, ಕಾದು ನೋಡ್ಬೇಕು. ಇಲ್ಲ, ಆಲ್ರೆಡಿ ಹೇಳಿದ್ದಾರೆ ಜಿತೇಶ್ ಶರ್ಮಾ, ಅಕಸ್ಮಾತ್ ಇನ್ ಆಬ್ಸೆನ್ಸ್ ಆಫ್ ರಜತ್ ಪಟಿದಾರ್, ಜಿತೇಶ್ ಶರ್ಮಾ ಅವರು ಕ್ಯಾಪ್ಟನ್ಸಿ ಒಂದು ಹೊರೆ ಹೊರ್ತಾರೆ ಅನ್ನೋದಿದೆ. ಸೊ ಅವರು 22/10/1991. ಸೊ ಅವ್ರ ಬಗ್ಗೆ ಹೇಳೋದಾದ್ರೆ ಭರಣಿ ಅವ್ರಿಗೆ ಇವತ್ತು ಚೆನ್ನಾಗಿದೆ ಹೇಳೋದೇ ಆವರೇಜ್ ಆಗಿದೆಯಲ್ಲ, ಹೇಗೆ ಆವರೇಜ್? ಒಂದು ಡೇಟು ಅವ್ರಿಗೆ ಏನಾಗುತ್ತೆ ಅಂದರೆ, ಇವತ್ತು 17ನೇ ತಾರೀಕಿಂದ ಅವ್ರು 22ನೇ ತಾರೀಕು ಹುಟ್ಟಿದ್ದಾರೆ. 4ಕ್ಕೆ ಆಗಲ್ಲ, 4ಕ್ಕೆ 8 ಆಗಲ್ಲ. ಆದರೆ ಟೋಟಲ್ ಮಾಡಿದಾಗ ನಂಬರ್ 4 ಬರುತ್ತೆ. 18ನೇ ಆವೃತ್ತಿ ಏನಾದರೂ ಡ್ಯಾಮೇಜ್ ಮಾಡುತ್ತಾ? 4 ಮಾಡ್ಬೋದು. ಮೋಸ್ಟ್ಲಿ ವಿರಾಟ್ ಕೊಹ್ಲಿನ ಕೈ ಹಾಕ್ತಾರೆ ಅನ್ನೋ ಕಡೆ ಗೊತ್ತಿಲ್ಲ. ಕ್ಯಾಪ್ಟನ್ ಅವರೇ ಕ್ಯಾಪ್ಟನ್ ಆದ್ರೂ ಏನು ಮಾಡ್ತಾರೋ ಗೊತ್ತಿಲ್ಲ. ಅದು ಹಾಗೆ ಆಗ್ತಾ ಇದೆ. ಮ್ಯಾಚ್ ಹೆಸರಿಗೆ ಮಾತ್ರ ಕ್ಯಾಪ್ಟನ್ ಇರ್ತಾರೆ, ಬಟ್ ಎಲ್ಲವನ್ನು ಮಾಡ್ತಾ ಇರೋದು ಹಿಡನ್ ಕ್ಯಾಪ್ಟನ್ ತರ. ವಿರಾಟ್ ಕೊಹ್ಲಿ ಅವರು ಆಲ್ವೇಸ್ ಶ್ಯಾಡೋ ತರ ಇದ್ದೇ ಇದ್ದಾರೆ. ಸೊ ಇವತ್ತು ಜಿತೇಶ್ ಬಗ್ಗೆ ಮಾತಾಡ್ತಿದ್ವಿ, ಏನ್ ಹೇಳ್ತೀವಿ? ನನ್ನ ಪ್ರಕಾರ ಜಿತೇಶ್ ಭರಣಿ ನಕ್ಷತ್ರ ಸಖತ್ ಬ್ಯೂಟಿಫುಲ್ ಆಗಿರುತ್ತೆ. ಇವತ್ತಿಗೆ ಅವ್ರಿಗೆ ಚೆನ್ನಾಗೇ ಇದೆ. ಯಾಕಂದರೆ ಚಂದ್ರ ಅವ್ರಿಗೆ 9ನೇ ಮನೆ ಕಡೆ ಹೋಗ್ತಾರೆ. ಅವರೇ ಯಾರಿಗೂ ಏನಂತ ಜಾಸ್ತಿ ಇಲ್ಲ, ಯಾರಿಗೆ ಕಮ್ಮಿ ಇಲ್ಲ. RCBಲಿ ಏನು RCB ಅಂದರೆ ಅವ್ರಿಗೆ ಹೋಲಿಸಿದ್ರೆ RCB ಟೀಮ್ ತುಂಬ ಚೆನ್ನಾಗಿದೆ. ಟೀಮ್ ಚೆನ್ನಾಗಿದೆ. ಇವತ್ತು ತುಂಬ ಕುತೂಹಲದ ಮ್ಯಾಚ್ ಏನಲ್ಲ, ಇವತ್ತು ಅಗ್ರೆಸಿವ್ ಆಗಿ ಇವತ್ತು ಭಾಳ ನಿಂತಿದ್ದ ಮ್ಯಾಚಲ್ಲಿ ಇವತ್ತು ಚೆನ್ನೈನೋ ಇಲ್ಲ ಮುಂಬೈನೋ ಹಾಕ್ಬೇಕಾಗಿತ್ತು. ಅವಾಗ ತುಂಬ ಫಾರ್ಮಲ್ಲಿರೋದನ್ನ ಹಾಕ್ದಾಗ ಸಖತ್ತಾಗಿರೋದು, ಫಾಲೋವರ್ಸ್ ಯಾರು ಇದ್ದಾಗ ತುಂಬ ಚೆನ್ನಾಗಿರೋದು. ಇಲ್ಲೇನು ಅಂಥ ಇಂಡಿಯನ್ ಟೀಮ್ಗೆ ಆಡೋಂಥ ಪ್ಲೇಯರ್ಸ್ ಯಾರಿಲ್ಲ. ಇವಾಗ ಮುಂಬೈಲಿ ಯಾರು ಹೇಳಿದರೆ 4 ಜನ ಬರೋರು, ಹಾರ್ದಿಕ್ ಪಾಂಡ್ಯ ಬರೋರು, ಬೂಮ್ರಾ ಬರೋರು, ರೋಹಿತ್ ಶರ್ಮಾ ಬರೋರು, ಆ ಥರ ತುಂಬ ಜನ ಬರೋರು. ಹಾಗೆ ಸೂರ್ಯಕುಮಾರ್ ಯಾದವ್. ಅವಾಗ ಏನಾಗುತ್ತೆ, ಅವ್ರಿಗೆ ಫಾಲೋವರ್ಸ್ ಜಾಸ್ತಿ ಇರ್ತಾರೆ. ಇಲ್ಲಿ ಬರೀ ವಿರಾಟ್ ಕೊಹ್ಲಿ ಒಂದೇ ಫಾಲೋವರ್ಸ್ ಇರುತ್ತೆ. ಹಾಗಾಗಿ ವಿರಾಟ್ ಕೊಹ್ಲಿ ಅಂತಾರೆ ಅಷ್ಟೇ, ಇದೊಂದೇ. ಸೊ ಕೋಲ್ಕತಾ ನೈಟ್ ರೈಡರ್ಸ್ KKR ಟೀಮ್ನ ಕ್ಯಾಪ್ಟನ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ? ಕ್ಯಾಪ್ಟನ್ನು ತುಂಬ ಒಳ್ಳೆ ಬ್ಯಾಟ್ಸ್ಮನ್ 100%. ಅಜಿತ್ಯ ರಹಾನೆ ಅವ್ರು 6ನೇ ತಾರೀಕಿಗೆ ಹುಟ್ಟಿದರೆ ಶತಭಿಷ ನಕ್ಷತ್ರ. ಇಸ್ ಗುಡ್ ಟೈಮ್. ಅವ್ರು ತುಂಬ ಟೆಸ್ಟ್ ಕ್ಯಾಪ್ಟನ್ ಮಾಡೋ ಅರ್ಹತೆ ಇರೋಲ್ಲ. ಅವರು 100% ಅದು ಯಾಕೆ ಕೊಟ್ಟರೆ ಗೊತ್ತಿಲ್ಲ. ಶಾರುಖ್ ಖಾನ್ ಟೆಸ್ಟ್ ಕ್ಯಾಪ್ಟನ್ ಮಾಡೋಕ್ಕೆ ಅವ್ರ ಕೈಲಿ ಆಗಲ್ಲ. ಅವರು ತುಂಬ ಬಿಗ್ ಹಿಟರ್ಸಾಗೂ ಆಗೋಕ್ಕಲ್ಲ, ಫಾಸ್ಟಾಗಿ ಆಡ್ತಾರೆ. ಫಾಸ್ಟ್ ಬೇರೆ, ಬಿಗ್ ಹಿಟರ್ ಬೇರೆ. ಹಾಗಾಗಿ ಅವರು ಟೆಸ್ಟ್ ಒಳ್ಳೆ ಬ್ಯಾಟ್ಸ್ಮನ್, ಒನ್ ಡೇ 2020 ಒಳ್ಳೆ ಬ್ಯಾಟ್ಸ್ಮನ್. ಅದು ಕ್ರಿಕೆಟ್ ಕಲ್ತಿರೋರು ಆಡನೇ ಬೇಕಾಗತ್ತೆ, ಯಾಕಂದ್ರೆ ಅವ್ರ ಲೈಫ್ ನಡಿಬೇಕಾಗತ್ತೆ. ನನ್ನ ಪ್ರಕಾರ ಈ ವರ್ಷ ಲಾಸ್ಟ್ ಕ್ಯಾಪ್ಟನ್ ಅವರು, ಇನ್ನು ಮುಂದೆ ಕ್ಯಾಪ್ಟನ್ ಆಗಲ್ಲ ಅನಿಸುತ್ತೆ. ಆಗಲ್ಲ ಅವರು ಒಂದು ಸ್ವಲ್ಪ ದಿನೇಶ್ ಕಾರ್ತಿಕ್ ಇರ್ತಾರೆ. ಅವ್ರಿಗೆ ದಿನೇಶ್ ಕಾರ್ತಿಕ್ ಒಳ್ಳೆ ಬಿಗ್ ಹಿಟರ್ಸ್, ಅವ್ರ ಕೈಲಿ ಕ್ಯಾಪ್ಟನ್ ಮಾಡೋಕ್ಕಾಗಲ್ಲ. KKRಲ್ಲಿ ಯಾವಾಗಲೂ ಅರ್ಧದಲ್ಲೇ ಇಳಿಸ್ಬಿಡೋರು. ಯಾವಾಗಲೂ ಕ್ಯಾಪ್ಟನ್ ಈ ಸಲ ಇಳಿಸ್ಬೋದಾಗಿತ್ತು, ಯಾಕೋ ಇಳಿಸಿಲ್ಲ. ಹಾಗಾಗಿ ನೆಕ್ಸ್ಟ್ ಯಾರನ್ನಾರು ಹುಡುಕ್ಯತಾರೆ ಅನ್ನೋಕೆ ಗೊತ್ತಿಲ್ಲ. ಸೊ ಯಾರು ನಮಗೆ ಕಾಡಬಹುದು ದುಸ್ವಪ್ನವಾಗಿ ಇವತ್ತು? ದುಸ್ವಪ್ನವಾಗಿ ನನ್ನ ಪ್ರಕಾರ ರಿಂಕು ಸಿಂಗ್ ತುಂಬ ಚೆನ್ನಾಗಿದೆ.
ಓಕೆ ರಿಂಕು ಸಿಂಗ್ ಇವತ್ತು ಬಿಗ್ ಹಿಟ್ಟರಾಗಿ ನೋಡ್ಬೋದು. ಅವ್ರನ್ನ ವಿಕೆಟ್ ಎತ್ತಂಥ ಬೌಲರ್ ಇದ್ದಾಗಲೂ ಎತ್ತಬೋದು. ರಿಂಕು ಸಿಂಗ್ ನನ್ನ ಪ್ರಕಾರ ಟಾಪ್ ಇವತ್ತು ಒಳ್ಳೆ ಬ್ಯಾಟ್ಸ್ಮನ್ ಆಗ್ತಾರೆ. ಅದೇ ಥರ ಸುನಿಲ್ ನಾರಾಯಣ್ ಕೂಡ ಸುನಿಲ್ ನಾರಾಯಣ್ ತುಂಬ ಸಖತ್ತಾಗಿರ್ತಾರೆ. ನಾರಾಯಣ್ ಕೂಡ ಅದೇ ಥರ ರಸಲ್ ಕೂಡ ತುಂಬ ಚೆನ್ನಾಗಿದೆ. ರಸಲ್ ಆಡ್ಬೋದು. ರಸಲ್ ಕೂಡ ತುಂಬ ಚೆನ್ನಾಗಿದೆ. ರಸಲ್ ಕೂಡ ಆಡ್ತಾರೆ ಅಂತ ನನಗೆ ಅನಿಸುತ್ತೆ. ರಸಲ್ಲು ಮತ್ತು ರಿಂಕು ಸಿಂಗು ನಾರಾಯಣ್ ಎತ್ಕೊಂಡ್ರೆ ಅವ್ರ ಮ್ಯಾಚ್ ಮುಗೀತು. ಓಕೆ, ಸೊ ಸುನಿಲ್ ಅವ್ರ ಬಗ್ಗೆ ಬಹಳಷ್ಟು ಹೋಪ್ ಇದೆ. ಸೊ ಅವರು ಇವತ್ತು ಯಾವ ಲೆವೆಲ್ಗೆ ಆಡ್ಬೋದು, ಎಷ್ಟು ಸ್ಕೋರ್ ಮಾಡ್ಬೋದು ನಿಮ್ಮ ನಂಬರ್ ಪ್ರೆಡಿಕ್ಷನ್ ಪ್ರಕಾರ? ಸುನಿಲ್ ನಾರಾಯಣ್ ಏನಾಗಿದೆ ಅಂದರೆ ಸುನಿಲ್ ನಾರಾಯಣ್ಗೂ ರಸಲ್, ಸುನಿಲ್ ನಾರಾಯಣ್ ಬರೀ ಸ್ಟ್ರೈಟ್ ಫಾರ್ಮ್ ಹೊಡಿತಾರೆ. ಅವ್ರು 100% ಅವ್ರು ಏನಾಗುತ್ತೆ ಸ್ವಲ್ಪ ಸ್ಲೋ LBW ಮೇಲೆ ಹಾಕಿದ್ರೆ ಅವ್ರು ತುಂಬ ಔಟ್ ಆಗ್ತಾರೆ. ಅವ್ರು ಅದರಿಂದ ಮ್ಯಾಚಲ್ಲಿ ಅವ್ರು ವೀಕ್ ಆಗ್ತಾಯಿದ್ದಾರೆ. ಮತ್ತು ಇಲ್ಲೇನಾಗುತ್ತೆ ರಸಲ್ಗೆ ಏನಾಗುತ್ತೆ ಮಸಲ್ ದಪ್ಪ ಆಗ್ಬಿಟ್ಟೆ, ತೊಡೆ ಲೆಗ್ ತುಂಬ ದಪ್ಪ ಇದೆ. ಅವ್ರಿಗೆ ತುಂಬ ಬಗ್ಗಕ್ಕಾಗಲ್ಲ 100%. ಹಾಗಾಗಿ ಜಾಸ್ತಿ ಅದರಲ್ಲಿ ಔಟ್ ಆಗ್ತಾರೆ. ತುಂಬ ವಿಕೆಟ್ ನಿಯರ್ ಬೈ ಈ ಸೈಡ್ ಆಗ್ತಾಗ ಅಪೋಸಿಟ್ ಆಗ್ತಾಗ ಹೊಡೆದ್ಬಿಡ್ತಾರೆ. ಸ್ವಲ್ಪ ಸ್ಲೋ ಬಾಲ್, ಸ್ವಲ್ಪ ಸ್ಲೋ ಇಲ್ಲ ಸ್ವಲ್ಪ ಬಿಗ್ ಹಿಟ್ಟರ್ ಆಗ್ತಾಗಲೂ ಕೂಡ ಅವರು ಔಟ್ ಆಗ್ತಾರೆ. ಹಾಗಾಗಿ ಅವ್ರ ರಸಲ್ಗೆಲ್ಲ ತುಂಬ ತೊಡೆ ದಪ್ಪ ಆಗೇ ಮ್ಯಾಚ್ ತುಂಬ ಸೋಲೋಕ್ಕೆ ಕಾರಣ ಆಗ್ತಾಯಿತ್ತು 100%. ಇದು ಕೂಡ ತೆಂಡೂಲ್ಕರ್ಗೆ ಒಬ್ಬರು ಯಾರೋ ಹೋಟ್ಲಲ್ಲಿ ಒಬ್ಬ ಹೇಳಿದಂತೆ, ನಿಮ್ಮದು ಕೈದು ಬ್ಯಾಡ್ದನ್ನ ಸ್ವಲ್ಪ ಸಣ್ಣ ಮಾಡಿ ಚೆನ್ನಾಗಿ ಆಡ್ತೀರ ಅಂತ. ಅವರು ಕೂಡ ಟಿಪ್ಸ್ ಕೊಟ್ಟಿದ್ದನ್ನು ತಗೊಂಡು ಚೆನ್ನಾಗಿ ಆಡಿದ್ಮೇಲೆ ಅವ್ರಿಗೆ ಹೋಗಿ ಟ್ಯಾಂಕ್ಸಿಗೆ ಒಂದು ಬ್ಯಾಟ್ ಕೂಡ ಕೊಟ್ಟಿದ್ದು ತೆಂಡೂಲ್ಕರ್. ಹಾಗಾಗಿ ಅಷ್ಟು ಚೆನ್ನಾಗಿಲ್ಲ 100% ರಸಲ್ದು ಇದೆಲ್ಲ ಆಗ್ತಿದೆ. ಮತ್ತು ಶಾರುಖ್ ಖಾನ್ ಟೀಮಿಗೆ ಬರ್ತಲ್ಲ, ಶಾರುಖ್ ಖಾನ್ 2ನೇ ತಾರೀಕು ಮಕರ ರಾಶಿ ಆಗಿರೋದು. ಅದರಿಂದ ಅವ್ರ ಟೀಮು ಮುಗಿದ ಅಧ್ಯಾಯ. ಇವತ್ತು ಅಂತ ಏನಿಲ್ಲ. ಇವತ್ತು ಯಾವಾಗಲೂ ಮ್ಯಾಚ್ ಏನಂತ ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಯಾವ್ದು ಜಾಸ್ತಿ ಬೆಟ್ಟಿಂಗ್ ಆಗುತ್ತೋ, ಯಾವ್ದು ವೀಕ್ ಆಗುತ್ತೋ ಅದನ್ನು ಮಲಗಿಸ್ತಾರೆ, ಕೂರಿಸ್ತಂದು ನಾವು ಆಹಾ ಹೂವು ಮಾತು ಕೇಳಿ ನಮಗೂ ಗೊತ್ತಿಲ್ಲ. ನನ್ನ ಲೈಫಲ್ಲಿ ನಾನು ಇವತ್ತು ಕ್ರಿಕೆಟನ್ನು ಜಡ್ಜ್ಮೆಂಟ್ ಮಾಡ್ತೀನಿ. ಈ ನಡುವೆ ಒಂದು ಲೆವೆಲ್ ಮಾಡ್ಕೊಂಡು ಫೈನಲ್ನ ಹೊಡ್ಕೊತೀವಿ. ಎಲ್ಲನೂ ಗೆಲ್ಲಬೇಕು ಅನ್ನೋಂಗಿಲ್ಲ, ಎಲ್ಲನೂ ಸೋಲ್ಬೇಕು ಅಂತ ನಮಗೆ ಮುಚ್ಚಿಲ್ಲ. ಹಾಗೆ ಇವತ್ತು ಅವರೇಜ್ ಮ್ಯಾಚ್ ಇಬ್ರಿಗೂ. ನಾನು ಸಪೋರ್ಟ್ RCBಗೆ. ನಿಮ್ಮ ಸಪೋರ್ಟ್ RCBಗೆ. ಹೌದು. ಸೊ ನೋಡೋಣ. ಆ್ಯಂಡ್ ವರುಣ ಎಷ್ಟು ಸಪೋರ್ಟ್ ಮಾಡ್ತಾನೆ, ಮಳೆ ಏನು ಬರುತ್ತಾ ಬರಲ್ವಾ, ಬಂದರೆ ಅಕಸ್ಮಾತ್ ಏನಾಗುತ್ತೆ ಅದ್ರ ಬಗ್ಗೆ ಕೂಡ ಮಾತಾಡೋಣ. ಮಳೆ ಬಂದರೆ ನಮಗೇನಾದ್ರು ಅಡ್ವಾಂಟೇಜ್ ಆಗುತ್ತಾ, ಇಲ್ಲ KKR ಅವ್ರಿಗೆ ಅಡ್ವಾಂಟೇಜ್ ಆಗುತ್ತಾ?